ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಹೂಡ ಅಂತ ಕರಿತೀವಿ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ಒಬ್ರು ಅಧ್ಯಕ್ಷರನ್ನ ನೇಮಕ ಮಾಡಕ್ಕಾಗಿಲ್ಲ. ಕಾರಣ ಸಾಕಷ್ಟಿರಬಹುದು, ಆದರೆ ವಾಟ್ ಎವರ್ ದ ರೀಸನ್ ಇಟ್ ಮೇ ಬಿ, ಬಟ್ ಸ್ಟಿಲ್ ಒಂದು ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಕ್ಕೆ ಒಂದು ಸರ್ಕಾರಕ್ಕೆ 2 ವರ್ಷಗಳ ಅವಧಿ ಬೇಕಾಗಿದೆ. ಇಷ್ಟಾದ ನಂತರವೂ ಕೂಡ ಇದೀಗ ಅಧ್ಯಕ್ಷರನ್ನ ನೇಮಕ ಮಾಡುವ ವಿಚಾರ ಮುನ್ನೆಲೆಗೆ ಬಂದಿದೆ. ಎಸ್, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಮತ್ತೆ ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ KM ಶಿವಲಿಂಗೇಗೌಡ ಅವರ ನೇತೃತ್ವದಲ್ಲಿ ಸಿಎಂ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿಯೂ ಕೂಡ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಆಯ್ಕೆ ಮಾಡತಕ್ಕಂಥ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಾಸನದ ಸ್ಥಳೀಯ ಲೀಡರ್ಗಳು, ಸ್ಥಳೀಯ ಕಾರ್ಯಕರ್ತರು, ಸ್ಥಳೀಯ ಪಕ್ಷದ ಮುಖಂಡರುಗಳನ್ನೇ ಆಯ್ಕೆ ಮಾಡಬೇಕು, ಹೊರ ಜಿಲ್ಲೆಯವರನ್ನ ಆಯ್ಕೆ ಮಾಡಬಾರದು, ಹೊರಗಿನವರಿಗೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಾದಿಯನ್ನ ಕೊಡಬಾರದು ಅಂತಕ್ಕಂಥ ಕೂಗು ಕಾಂಗ್ರೆಸ್ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಕಳೆದೊಂದು 15 ದಿವಸದಿಂದ ನಿರಂತರವಾಗಿ ಸಾಲು ಪತ್ರಿಕಾಗೋಷ್ಠಿಗಳು, ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಸ್ಥಳೀಯ ನಾಯಕರಿಗೆ ಅಧ್ಯಕ್ಷ ಗಾದಿಯನ್ನ ನೀಡಬೇಕು, ನೀವು ಯಾರಿಗಾರು ಕೊಡಿ. ಆಮೇಲೆ ಒಂದಿಷ್ಟು ಜನ ಬಂದು ತಮ್ಮ ನಾಯಕರಿಗೆ ಕೊಡಬೇಕು ಅಂತ ಒಂದಿಷ್ಟು ಜನ ಕೇಳ್ತಾರೆ. ಬಟ್ ಕೇಳುತ್ತಿರುವವರೆಲ್ಲರ ಡಿಮ್ಯಾಂಡ್ ಒಂದೇ, ಯಾರಿಗಾದ್ರೂ ಕೊಡಿ, ಆದ್ರೆ ಸ್ಥಳೀಯ ನಾಯಕರಿಗೆ ಕೊಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಕ್ ಬಂದ್ರು, ಸಾಕಷ್ಟು ದುಡ್ಡು ಕಳ್ಕೊಂಡು ತಮ್ಮ ಪಕ್ಷದವರೇ ಕಾಲೆಳೆದ ಪರಿಣಾಮವಾಗಿ ಬನವಾಸಿ ರಂಗಸ್ವಾಮಿ ಅವರು ಲೀಡ್ನು ತಗೊಳಕ್ಕಾಗದೆ ಬನವಾಸಿ ರಂಗಸ್ವಾಮಿ ಅವರು ಇಲ್ಲಿ ಠೇವಣಿಯನ್ನು ತೆಗೆದುಕೊಳ್ಳಕ್ಕಾಗದೆ ಸೋತ್ರು. ಸೊ ಅಂತವ್ರಿಗೆ ಅವಕಾಶ ಕಳಿಸ್ಕೊಡಿ. HK ಮಹೇಶ್ ಇದ್ದಾರೆ, ಸಾಕಷ್ಟು ವರ್ಷದಿಂದ ಓಡಾಡ್ತಾ ಇದ್ದಾರೆ ಇಲ್ಲಿ. ಮತ್ತೊಬ್ರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ ಗೌಡ್ರು, ಸಾಕಷ್ಟು ತಿಳ್ಕೊಂಡಿರೋರು, ಬುದ್ಧಿವಂತರು, ಪಕ್ಷ ಸಂಘಟನೆಗೆ ಸಾಕಷ್ಟು ಒತ್ತು ನೀಡ್ತಾ ಇದ್ದಾರೆ. ಅಂತವ್ರನ್ನ ಆಯ್ಕೆ ಮಾಡಿ, ಯಾರನ್ನಾರು ಮಾಡಿ ಸ್ಥಳೀಯರನ್ನ ಆಯ್ಕೆ ಮಾಡಿ ಅಂತಕ್ಕಂಥ ಕೂಗು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ತಲೆಯಲ್ಲಿ ತಮ್ಮ ಸಮುದಾಯದ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಹೊರಟಿದ್ದಾರಂತೆ. ಆ ಹೆಸರು ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿದೆ, ನಮ್ಗೆಲ್ಲ ಗೊತ್ತಿತ್ತು, ನೀವೆಲ್ಲ ಕೇಳಿಸ್ಕೊಂಡಿರ್ಬೇಕು. ಅರಸೀಕೆರೆಯ ಕುರುಬ ಸಮುದಾಯದ ಪಟೇಲ್ ಶಿವಪ್ಪ ಅವರನ್ನ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಎಂದುಕೊಂಡಿದ್ದಾರಂತೆ. ಯಾಕೆ ನನಗೆ ಗೊತ್ತಿಲ್ಲ. ಅರಸೀಕೆರೆಯ ಕುರುಬ ಸಮುದಾಯದ ಪಟೇಲ್ ಶಿವಪ್ಪ ಅವರಿಗೂ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಎಲ್ಲಿಯ ಸಂಬಂಧ, ಅವರಿಗೂ ಇಲ್ಲಿಗೂ ಏನ್ ನಂಟು ನನಗೆ ಗೊತ್ತಿಲ್ಲ. ಅವರು ಕುರುಬ ಸಮುದಾಯದವರು ಅನ್ನೋ ಕಾರಣದೇ ಕ್ರೈಟೀರಿಯಾವಾ ಗೊತ್ತಿಲ್ಲ. ಬಟ್ ಸ್ಟಿಲ್ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳೀಯರನ್ನೇ ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥ ಕೂಗು ಪಕ್ಷದಲ್ಲೇ ಈ ಮಟ್ಟಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ವಜಾತಿ ಪ್ರೇಮವನ್ನ ಮೆರಿತಾ ಇದ್ದಾರಂತೆ. ನಡೆದ ಸಭೆಯಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಪಟೇಲ್ ಶಿವರಪ್ಪ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಿದ್ದಾರಂತೆ. ಅವರಿಗೆ ಅಧ್ಯಕ್ಷ ಗಾದಿಯನ್ನು ಕೊಟ್ರೆ ಹೆಂಗೆ ಅಂತ. ಆದ್ರೆ ಇದಕ್ಕೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂದೆನಿಸಿಕೊಂಡಿರುವ ರಾಜಣ್ಣ ಅವರು, ಯಾಕಂಗೆ ಹೇಳ್ತೀನಿ ಅಂದ್ರೆ ಪಾಪ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ತೊಡಕೊಂಡಿಲ್ಲ, ಬಟ್ ಏನೋ ಒಂದು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಅಂತ ಅಂದ್ರೆ ಸ್ಥಳೀಯರಿಗೆ ಕೊಡಬೇಕು ಅಂತ ಹಾಸನದ ಕಾಂಗ್ರೆಸ್ ನಾಯಕರುಗಳು ಪಟ್ಟಿಡಿದ್ದಾರೆ. ಹಾಗಾಗಿ ಹಾಸನದ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಒಂದಿಷ್ಟು ಮಟ್ಟಕ್ಕೆ ಮೇಲ್ ತೆಗೆದುಕೊಂಡು ಹೋಗಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದೇನಾದ್ರು ಮಾಡಬೇಕು ಅಂತ ಹೊರಟ್ರೆ ಸ್ಥಳೀಯರಿಗೆ ಕೊಡಬೇಕು ಅಧ್ಯಕ್ಷ ಗಾದಿಯನ್ನ. ಅದ್ರ ಬದಲಾಗಿ ನೀವು ತಗೊಂಡೋಗಿ ಅರಸೀಕೆರೆ ಯಾರಿಗೋ ಕೊಟ್ಟು ಬಿಟ್ರೆ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ. ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಕ್ ಆಗೋದಿಲ್ಲ. ಮತ್ತೆ ಹಾಸನದಲ್ಲಿ ಒಂದಿಷ್ಟು ನಾಯಕರುಗಳು ಮುನಿಸ್ಕೊಳ್ತಾರೆ, ಇದರಿಂದ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರಂತೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಪಟೇಲ್ ಶಿವಪ್ಪ ಅವರಿಗೆ ಕೊಟ್ರೆ ಹೆಂಗೆ, ಪಟೇಲ್ ಶಿವರಪ್ಪ ಅವರಿಗೆ ಕೊಟ್ರೆ ಹೆಂಗೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಹಾಗೂ ಸಿಎಂ ನಡುವೆ ಇಬ್ಬರ ನಡುವೆ ಹೊಂದಾಣಿಕೆ ಆಗಿಲ್ಲ. ಹೀಗಾಗಿ ಉಸ್ತುವಾರಿ ಸಚಿವರು, ನಾನು ಈಗಾಗಲೇ ಹಾಸನ ಜಿಲ್ಲೆಗೆ ಅವ್ರೇನು ಗೊತ್ತಾಯಿಲ್ಲ, ಬಟ್ ಆದ್ರೂ ಕೂಡ ನಾನು ಇದೇ ಕಾರಣಕ್ಕೆ ಹಾಸನ ಜಿಲ್ಲೆ ಬೇಡ ಅಂತ ಇರೋದು. ನೀವೇನಾದ್ರೂ ಸ್ಥಳೀಯರಿಗೆ ಕೊಡೋದ್ರೆ ನಾನು ಹಾಸನ ಜಿಲ್ಲೆಗೆ ಹೋಗೋದಿಲ್ಲ, ನಂಗೆ ಉಸ್ತುವಾರಿ ಸ್ಥಾನನೂ ಬೇಡ ಅಂತಕ್ಕಂಥ ಮಾತನ್ನ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಥೆಂಟಿಕೇಟ್ ನನಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಹಿಂಗೆ ಏನೇನಾಯ್ತು ಅಂತ ಅಂದ್ರೆ, ಯಾಕೆಂದ್ರೆ ಕ್ಲೋಸ್ಡ್ ರೂಮಲ್ಲಿ ಆಗಿರ್ತಕ್ಕಂಥ ಮಾಹಿತಿ ಅಂತೆ ಹಿಂಗಾಯ್ತಂತೆ, ಅಲ್ಲಿರೋರು ಯಾರೋ ಹೇಳಿರ್ತಕ್ಕಂಥದ್ದು. ಒಟ್ನಲ್ಲಿ ನೀವು ಏನಾದ್ರು ಚರ್ಚೆ ಮಾಡಿ, ಬಟ್ ಹಾಸನದ ಕಾಂಗ್ರೆಸ್ ಮುಖಂಡರ ವಾದ ಏನು, ನೀವು ಯಾರಿಗಾರ ಕೊಡಿ, ಹಾಸನದರಿಗೆ ಕೊಡಿ.
ಪಕ್ಷಕ್ಕೆ ದುಡ್ದವ್ರು, ಹಾಸನದಲ್ಲಿ ದುಡ್ದವ್ರಿಗೆ ಕೊಡಿ. ಹೌದು, ನಿಮಗೆ ಸ್ವಜಾತಿ ಪ್ರೇಮ ಇದ್ರೆ ಬೇರೆ 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 ಹುದ್ದೆಗಳು ಕೊಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಬಟ್ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೇಡ ಅಂತ ಅವ್ರದ್ದು. ಆಮೇಲೆ ನನ್ನಿದೆ ಕೇಳಕ್ ಹೋದ್ರೆ ನೀವು ಯಾರಿಗಾರು ಕೊಡ್ಕೊಳ್ಳಿ, ಬಟ್ ಅಟ್ಲೀಸ್ಟ್ ಒಬ್ರು ಅಧ್ಯಕ್ಷರು ನೇಮಕ ಮಾಡಿ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಸ್ಥಳೀಯರು ನೀವು ಯಾರು ಬೇರೆ ಕೊಟ್ಟರೆ ಪ್ರತಿಭಟನೆ ಮಾಡ್ತೀವಿ ಅಂತ ಕೂತಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಬೇಕಾಗಿರೋದು ನಿಮ್ ಹೈಕಮಾಂಡಿಗೆ ಬಿಟ್ಟಿತ್ತು. ಬಟ್ ನನ್ನ ವಾದ ಏನು ಅಂತ ಅಂದ್ರೆ, ಒಂದು ಅಧ್ಯಕ್ಷ ಸ್ಥಾನವನ್ನ ತುಂಬಕ್ಕೆ 2 ವರ್ಷ ಬೇಕಾ? ಏನಾಗಿದೆ ಅಧ್ಯಕ್ಷ ಸ್ಥಾನ ತುಂಬದಲ್ಲೇ ಇರೋದ್ರಿಂದ ಅಂತ ಅಂದ್ರೆ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಬ್ಬರು ಅಧ್ಯಕ್ಷರಿಲ್ಲ. ಪರಿಣಾಮ ಅಲ್ಲಿಯ ಅಧಿಕಾರಿಗಳು ಏನ್ ನಿರ್ಧಾರ ತಗೊಳ್ತಾರೆ, ಅವರೇನು ಡಿಸಿಷನ್ ತಗೊಳ್ತಾರೆ, ಅದೇ ಫೈನಲ್ ಆಗಿ ಹೋಗ್ಬಿಟ್ಟಿದೆ. ಒಂದು ಮನೆಯ ಮುಖ್ಯಸ್ಥರೇ ಇಲ್ಲದೆ ಇರೋಕಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹಂಗಾಗಿ ಮನೆ ಮಕ್ಳುಗಳೇ ತಮ್ಮ ಬೇಕಾದ ನಿರ್ಧಾರಗಳು ತೆಗೆದುಕೊಳ್ತಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಇದರ ಜೊತೆಗೆ ಅದು ಹಾಳಾಕ್ ಹೋಗ್ಬಿಡ್ಲಿ ಅಂತಾನೆ ಪರಿಭಾವಿಸೋಣ. ಇದರ ಜೊತೆಗೆ ಮತ್ತೊಂದು ಮೇಜರ್ ಸಮಸ್ಯೆ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಅನ್ನ ಮಾಡಿ BGS ಲೇಔಟ್ ಅಂತ ಏನೋ ಮಾಡಿ BGS ನಗರ ಮಾಡಿ ಕಡಿಮೆ ದರಕ್ಕೆ ಜನರಿಗೆ, ಕಡಿಮೆ ದರ ಏನಲ್ಲ, ಕೈಗೆಟುಕುವ ದರ ಅಂತ ಕರೆಯೋಣ, ಆಯ್ತು, ಕೈಗೆಟುಕುವ ದರದಲ್ಲಿ ಸೈಟ್ ಕೊಡುತ್ತೆ ಅಂತ ಹೇಳಿ ಸಾವಿರಾರು ರೂಪಾಯಿ ದುಡ್ಡು ಕಟ್ಕೊಂಡು, ಲಕ್ಷಾಂತರ ರೂಪಾಯಿ ದುಡ್ಡು ತಗೊಬಂದು ಕಟ್ಟಿ ಪ್ರಾಧಿಕಾರಕ್ಕೆ ಈಗ ಕೊಡ್ತಾರೆ, ಆಗ ಕೊಡ್ತಾರೆ, ನಾಳೆ ಕೊಡ್ತಾರೆ, ನಾಡಿದ್ದು ಕೊಡ್ತಾರೆ ಅಂತ ಜನ ಕಾಯ್ಕೊಂಡು ಕೂತಿದ್ದಾರೆ. ಅಷ್ಟು ಜನ ನೀವ್ ಯಾರನ್ನಾರು ಅಧ್ಯಕ್ಷರು ಮಾಡ್ಕೊಳ್ಳಿ, ನಿಮ್ ರಾಜಕಾರಣ, ನಿಮ್ ಜಾತಿ ಪ್ರೇಮ, ಮತ್ತೊಂದು ಇನ್ನೊಂದು ಮಗದೊಂದು ವಾಟ್ ಎವರ್, ಬಟ್ ಒಬ್ರು ಅಲ್ಲಿ ಯಾರನ್ನಾರು ಕರ್ಕೊಂಡ್ ಕೂರಿಸ್ರಿ ರೀ, ಮೇಟಿ ಒಬ್ರನ್ನ ಕೂರಿಸಿ. ಆಗಲಾದ್ರೂ ಬಹುತೇಕ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈಗ ಆಲ್ರೆಡಿ ಏನು ನಿವೇಶನಗಳನ್ನ ಸಿದ್ಧಪಡಿಸಲಾಗಿದೆ, ಅವೆಲ್ಲನೂ ಕೂಡ ಹಂಚಲಿಕ್ಕೂ ಕೂಡ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನು ಸರ್ಕಾರ ಕೊಟ್ಟಿದ್ರು ಅಲ್ಲಿ ಆಯುಕ್ತರು. ನಾವು ರೆಡಿ ಇದ್ದೀವಿ ಹಂಚಲಿಕ್ಕೆ, ನಿಮ್ಮಿಂದ ನಮ್ಗೆ ಅನುಮತಿ ಬೇಕು ಅಂತ. ಹೆಂಗ್ ಅನುಮತಿ ಕೊಡ್ತಾರೆ? ಅಧ್ಯಕ್ಷರೇ ಮಾಡಕ್ಕಾಗಿಲ್ವಲ್ಲ ಇವ್ರಿಗೆ. ಹಂಗಾಗಿ ಇನ್ನೂ ಕೂಡ ಅದು ಪೆಂಡಿಂಗ್ ಆಗಿದೆ. ಸಾಕಷ್ಟು ಎಲ್ಲೋ ಒಂದು ಸೂರ್ ಸಿಗಬಹುದು, ನಮಗೆ ಎಲ್ಲೋ ಒಂದು ನಿವೇಶನ ಸಿಗಬಹುದು, ಒಂದ್ ಸ್ವಂತ ಸೈಟ್ ಮಾಡ್ಬೇಕು ಅನ್ನೋ ಕನ್ಸಿಟ್ಕೊಂಡಿದ್ದವ್ರು, ಒಂದ್ ಪುಟ್ ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದವ್ರು, ಒಡವೆ ಚಿನ್ನ ಎಲ್ಲ ತಗೊಂಡೋಗಿ ಅಡ ಇಟ್ಟು ಇದ್ದೊಂದಿಷ್ಟು ಏನೋ ವಸ್ತು ಪಾಸ್ತಿ ಇನ್ನೊಂದು ಪ್ಲಡ್ಜ್ ಮಾಡಿ ತಗೊಬಂದು ಸಾಲ ಸೋಲ ಮಾಡಿ ಬಡ್ಡಿಗೆ ತಗೊಬಂದು ನಿಮ್ಮ ಹತ್ರ ಅಲ್ಲಿ ದುಡ್ಡನ್ನು ಠೇವಣಿ ಇಟ್ಟಿದ್ದಾರೆ, ಸೈಟ್ ಸಿಗುತ್ತೆ, ಈಗ ಸಿಗುತ್ತೆ, ಆಗ ಸಿಗುತ್ತೆ ಅಂತ ಬಡಾಯಿ ಬಿಟ್ಕೊಂಡ್ರಲ್ಲ ನೀವೆಲ್ಲ. 10 ತಿಂಗಳಲ್ಲಿ ಕೊಡ್ತೀವಿ, 1 ವರ್ಷದಲ್ಲಿ ಕೊಡ್ತೀವಿ ಅಂತ. ನಾನು ಅವತ್ತೇ ಬಡ್ಕೊಂಡಿದ್ದೆ, ನಂಬೇಡಿ ಇವ್ರನ್ನ, ಇವ್ರು ಕೊಡೋದಿಲ್ಲ ಅಂತ 4 ವರ್ಷದಿಂದನೇ ಹೇಳಿದೆ ನಾನು. ಕೇಳಿಲ್ಲ, ತಗೊಂಡೋಗಿ ದುಡ್ಡನ್ನು ಇಟ್ರು ಪ್ರಾಧಿಕಾರದಲ್ಲಿ. ಇವತ್ತವರೆಗೂ ಕೂಡ ಸೈಟ್ ಹಂಚಕ್ ಆಗ್ಲಿಲ್ಲ. ಸೈಟ್ ರೆಡಿ ಆಯ್ತು, ಸೈಟ್ ರೆಡಿ ಆಗಿದಾವೆ, ಆದ್ರೆ ಹಂಚಕ್ ಆಗ್ತಿಲ್ಲ. ಕಾರಣ, ಒಬ್ರು ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಯೋಗ್ಯತೆ ಇವತ್ತವರೆಗೂ ಸರ್ಕಾರಕ್ಕೆ ಬರಲೇ ಇಲ್ಲ. 2 ವರ್ಷ ಬೇಕಾಯ್ತು. ಇನ್ನೂ ಕೂಡ ಅವ್ರನ್ನ ಮಾಡ್ಬೇಕಾ, ಇವ್ರನ್ನ ಮಾಡ್ಬೇಕಾ, ಅವ್ರನ್ನ ಮಾಡಿದ್ರಂಗೆ, ಇವ್ರು ಮಾಡಿದ್ರಂಗೆ, ಇನ್ನು ಡಿಸ್ಕಷನ್ ಅಲ್ಲೇ ಇದ್ದಾರೆ. ಈ ನಡುವೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಡೋಂಟ್ ನೋ ಯಾವಾಗ ನೀವು ಇದನ್ನು ಮಾಡ್ತೀರಿ ಮತ್ತೊಂದು, ಬಟ್ ಯಾರನ್ನಾದ್ರೂ ಮಾಡಿ, ಯಾವ ಕ್ರೈಟೀರಿಯಾ ಇಟ್ಕೊಂಡಾರು ಮಾಡಿ, ಅಟ್ಲೀಸ್ಟ್ ದುಡ್ಡು ಕೊಟ್ಕೊಂಡು ಕಾಯ್ತಾ ಇರೋ ಜನರಿಗೆ ಮೋಸ ಮಾಡ್ದಲೆ ಫಸ್ಟ್ ಸೈಟ್ಗಳು ಹಂಚಿಕೆ ಮಾಡಿ.